ಅಣ್ಣ ಧರ್ಮರಾಜಣ್ಣ, ಯಾಕೊತ್ತಮ್ಮ ತಡವಾಗಿ ಬಂದೆಯಲ್ಲ? ಅಣ್ಣ ಕುರಿಮರಿಯ ಜೊತೆ ಗುದ್ದಾಡೋದ್ರಲ್ಲಿ ತಡವಾಗಿ ಬಿಟ್ಟಿತ್ತಣ್ಣ. ದಿನಾಲು ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತನ್ನು ನೀ ಕೇಳುತ್ತಾ ಹೊರಟರೆ ಕೋರ್ಟು ಕಚೇರಿ ಅಂತ ಅಲೆಯುವ ಸಮಯವನ್ನು ಉಳಿದಿಲ್ಲ ಅಣ್ಣ, ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತಮುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಆ MLA ವೀರನಗೌಡರ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದಿಡಿ ಮಣ್ಣನ್ನು ಸಹ ಕೊಡುದಿಲ್ಲ ಅಂತ ಸವಾಲ್ ಹಾಕಿ ತಾಕತ್ತಿದ್ರೆ ನಿನ್ನ ನೋಡ್ತೀನಿ ಅಂತ ಹೇಳಿ ಬಂದಾನಂತ. ಇವನಿಗೆ ಯಾಕೆ ಬೇಕಣ್ಣ ಆ ರೈತರ ಚಳವಳಿ ಹೋರಾಟ? ಅದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಅದು ನಮ್ಮಂತ ದನ ಕುರಿ ಮೇಯಿಸುವ ಜನರ ಹೋರಾಟ. ರೈತರ ಭೂಮಿ ಉತ್ತಿ ಬಿತ್ತಿ ತುತ್ತಿನ ಚೀಲ ತುಂಬಿಕೊಳ್ಳುವಲ್ಲ, ಅದನ್ನು ಬಿಟ್ಟು ಬೇರೆ ಕಡೆ ಖರಾಬ ಭೂಮಿ ನೋಡಿಕೊಳ್ಳೆಂದರೆ ಅಪ್ಪ, ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ಅಲ್ಲಿ ವಿಮಾನ ನಿಲ್ದಾಣವಾದ್ರೆ ನಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ. ಆ ರೈತರ ಮನೆಯಲ್ಲಿ ಒಬ್ಬಾತ ನೌಕರಿ ಆಗ್ತಾನೆ. ಅದರ ಚಿಂತೆ ಇವನಿಗೇಕೆ ಬೇಕು? ಕುರಿ ಕಾಯುವುದಷ್ಟೇ ಇವನ ಕೆಲಸ. ಅದೇ ಕುರಿ ಮೇಯಿಸುವ ಗೋಮಾಳ ಹೋದ ಮೇಲೆ ನಾ ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರ ಹತ್ತಿತು. ಅದನ್ನ ಕೇಳುತ್ತಾ ನೀ ಸುಮ್ಮನೆ ನಿಂತಿರುವಿ. ಇವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳಿ ಆ ಗೌಡ್ರ ತಂಟೆ ಬಿಡಿಸು. ಇಲ್ಲ ಅಂದ್ರೆ ಏನ್ ಮಾತೇಕಪ್ಪ? ನಿನ್ನವನ ಮಾತು ಕೇಳಿ ಇದ್ದ ಕುರಿ ಮಾರಬೇಕಾ, ಇಲ್ಲ ಹೇಡಿಯಾಗಿ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ? ಹೌದು, ಇವೆರಡರಲ್ಲಿ ಒಂದು ಆಗ್ಲೇಬೇಕು. ಸಾಧ್ಯವಿಲ್ಲ ಶಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದರೇನು, ಮಂತ್ರಿ ಆದರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಅಂದಿನ ವೀರ ಸಂಗೊಳ್ಳಿ ರಾಯನ ಆ ಗೌಡ ರುಂಡವನು ಹಾಗದಂತೆ ಈ ಮಾತನ್ನು ಯಾರು ಆಡಿದರೆ ಆ ವೀರ ಸಿಂಧೂರ ಲಕ್ಷ್ಮಣ ಆ ಗೌಡನ ರುಂಡ ತಗದಂತೆ ಅವರ ರುಂಡವನ್ನು ತೆಗೆದ ಬಿಡುತ್ತಿದ್ದೆ. ವೀರಣ್ಣ, ಧರ್ಮಣ್ಣನ ಎದುರಿಗೆ ಈ ನಿನ್ನ ಮಾತೆ? ವೀರ, ನೀನು ಒಳಗೆ ನಡೆ. ಮಂಗಳ, ಇವನನ್ನು ಕರೆದುಕೊಂಡು ಒಳಗೆ ನಡೆ. ಯಾಕಣ್ಣ ಇವನು ಮಾತು ಕೇಳಿ ಆ ಗೌಡ MLAಗೆ ಹೆದರಿ ಹೇಡಾಗು ನಡೆಯುತ್ತೀಯ? ಇಲ್ಲ, ಈ ಜಗದ ರೈತರನ್ನು ಅವನಿಗೆ ತಲೆಬಾಗುವಂತೀಯ? ವೀರ, ಇದು ನನ್ನ ಆಜ್ಞೆ. ಒಳಗೆ ನಡೆ ಅಂತೆ ಅಷ್ಟೇ. ಸರಿ, ಬಾತಿಗೆ ಒಳಗೆ ಹೋಗೋಣ. ಅಣ್ಣ, ಇವನಾರಣ್ಣ ನಮಗೆ ಬುದ್ಧಿ ಹೇಳಲಿಕ್ಕೆ? ನೀನೇಕೆ ಇವನಿಗಿಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿರುವಿ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು. ನಿನಗೆ ಇದನ್ನೆಲ್ಲ ಯಾರು ಹೇಳಿಕೊಟ್ಟರು? ನಿನಗೇನು ಗೊತ್ತಿದೆಯೋ ಅವನ ಚರಿತ್ರೆ? ಇದೆಲ್ಲ ಆ MLA ವೀರನಗೌಡನ ಹೇಳಿರ್ಬೇಕಲ್ಲವೇ? ಹೌದು, ಅವರೇ ಹೇಳಿದ್ದು. ತಮ್ಮ, ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬೇಯಿಸ್ತೀಯ? ಆ ಗೌಡ ಮಾಡುವ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ, ಈ ಧರ್ಮರಾಜನಾದ ಈ ಧರ್ಮದ ನುಡಿಯನ್ನು ನೀನು ಕೇಳದೆ ಹೋದರೆ ಮುಂದೊಂದು ದಿನ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನೇ ಕೊಲ್ಲುತ್ತದೆ. ಹುಷಾರ್. ನೀನು ಕೂಡ ಆ ಬೀರನ ಮಾತನ್ನೇ ಆಡಿದರೆ ಅದನ್ನು ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೇ ವೇದ ವಾಕ್ಯ. ಶಶಿಧರ, ಅಯ್ಯೋ ಶಿವ ಶಿವ, ಶಾಲೆ ಕಲಿತು ಸಾಹೇಬನಾಗಲೆಂದು ನಾವು ಬಯಸಿದರೆ ಆ ಗೌಡನ
ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನೋ ಮಾತನಾಡುತ್ತಿದ್ದಾನಲ್ಲಪ್ಪ ನನ್ನ ತಮ್ಮ. ಇದೇ ಗಂಭೀರವಾಗಿ ಮುಂದುವರೆದರೆ ಆ ಗೌಡ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಹೆಮ್ಮರವಾಗಿ ಏನು ಮಾಡಲಿ ತಂದೆ, ಏನು ಮಾಡಲಿ? ಅಮೋಘ ಸಿದ್ದೇಶ್ವರ, ಏನು ಮಾಡಲಿ?